ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ವೀಕ್ಷಕರೇ, ಕುಂಭಮೇಳ ಮುಗಿದು ಸುಮಾರು ತಿಂಗಳುಗಳೇ ಕಳೆದಾಯಿತು. 141 ವರ್ಷಗಳ ನಂತರ ನಡೆದ ಮಹಾಕುಂಭಮೇಳಕ್ಕೆ ಕೋಟಿ ಹಿಂದೂಗಳು ಪವಿತ್ರ ಗಂಗಾ ಸ್ನಾನ ಮಾಡಿ ವಸುದೈವ ಕುಟುಂಬಕಂ ಅನ್ನೋ ಸಂದೇಶವನ್ನ ಇಡೀ ವಿಶ್ವಕ್ಕೆ ಕೊಟ್ಟಿದ್ರು. ಇತ್ತ ಇದೇ ಕುಂಭಮೇಳದಲ್ಲಿ ಅನೇಕ ದುರ್ಘಟನೆಗಳು, ಅವಾಂತರಗಳು, ಕಾಲ್ತುಳಿತ ಪ್ರಕರಣಗಳು ಆದ್ವು. ಆದ್ರೀಗ ಇದೇ ಉತ್ತರ ಪ್ರದೇಶದಲ್ಲಿ ಇಡೀ ಭಾರತವೇ ಬೆಚ್ಚಿ ಬೀಳಿಸೋ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ನಮ್ಮನ್ನ ಕಾಯೋ ಆರಕ್ಷಕರೇ ಅರ್ಥಾತ್ ಪೊಲೀಸರೇ ಕಳೆದ 6 ತಿಂಗಳಿನಿಂದ ನಾಪತ್ತೆಯಾಗಿದ್ದಾರೆ. ಕಾನ್ಪುರ ಪೊಲೀಸರು ರಜೆಗೆ ಅಂತ ಊರಿಗೆ ಹೋದವರು ಮರಳಿ ಕೆಲಸಕ್ಕೆ ಹಾಜರಾಗದೆ ಮನೆಯಲ್ಲೂ ಇರದೆ ನಾಪತ್ತೆಯಾಗಿದ್ದಾರೆ ಎನ್ನುವುದು ತಿಳಿದು ಬಂದಿದೆ. ಇತ್ತೀಚಿನ ವಿಡಿಯೋಸ್ ಇವತ್ತಿನ ಈ ವಿಡಿಯೋದಲ್ಲಿ ಮೊದಲ ಸೆಗ್ಮೆಂಟ್ನಲ್ಲಿ ಕಾನ್ಪುರದ 161 ಪೊಲೀಸರು ಹೋಗಿದ್ದಾದ್ರು ಎಲ್ಲಿಗೆ, ಮಹಾಕುಂಭಮೇಳದಲ್ಲಾದ ಕಾಲ್ತುಳಿತದಲ್ಲಿ ಇವರೆಲ್ಲರೂ ನಾಪತ್ತೆಯಾದ್ರ ಅನ್ನೋದನ್ನ ನೋಡೋಣ. ಎರಡನೇ ಸೆಗ್ಮೆಂಟಲ್ಲಿ ಭಾರತದಲ್ಲಿ ವರ್ಷಕ್ಕೆ ಎಷ್ಟು ಜನ ಪೊಲೀಸರು ನಾಪತ್ತೆಯಾಗ್ತಾರೆ, ಯಾವ ರಾಜ್ಯದಲ್ಲಿ ಎಷ್ಟು ಪೊಲೀಸರು ಇದುವರೆಗೂ ನಾಪತ್ತೆಯಾಗಿದ್ದಾರೆ, ಎಷ್ಟು ಪೊಲೀಸರ ಸಾವಾಗಿದೆ ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮುಂಚೆ ಈ ಮಹಾಕುಂಭಮೇಳಕ್ಕೆ ಅಂತ ಹೋದ ಪೊಲೀಸರು ನಾಪತ್ತೆಯಾಗಿದ್ದಾರಲ್ಲ, ಇವರೆಲ್ಲ ಎಲ್ಲಿ ಹೋಗಿರಬಹುದು? ಉತ್ತರ ಪ್ರದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆಯಾ? ಜೊತೆಗೆ ಮಹಾಕುಂಭಮೇಳದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಉತ್ತರ ಪ್ರದೇಶ ಅಂದ್ರೆ ಕ್ರೈಮ್ ಸಿಟಿ. ಇಡೀ ದೇಶದ GDP ದುಡ್ಡನ್ನ ಒಂದೇ ರಾಜ್ಯಕ್ಕೆ ಕೊಡ್ತಾ ಇದೆ ಕೇಂದ್ರ ಸರ್ಕಾರ. ಅದರಲ್ಲೂ ಈ ವರ್ಷ UP ಸರ್ಕಾರ ಮಹಾಕುಂಭಮೇಳವನ್ನು ಆಯೋಜನೆ ಮಾಡಿ ಒಂದು ಕಡೆ ಇತಿಹಾಸ ಬರೆದ್ರೆ ಇನ್ನೊಂದು ಕಡೆ ಅವಾಂತರಗಳನ್ನು ಸೃಷ್ಟಿಸಿ ದೊಡ್ಡ ಗಂಡಾಂತರಕ್ಕೆ ಒಳಗಾಗಿತ್ತು. ಇದೇ ಉತ್ತರ ಪ್ರದೇಶದಲ್ಲಿನ ಪೊಲೀಸ್ ಪಡೆಯಲ್ಲಿ ಕಳೆದ 6 ತಿಂಗಳಲ್ಲಿ 161 ಪೊಲೀಸ್ ಸಿಬ್ಬಂದಿ ನಾಪತ್ತೆಯಾಗಿದ್ದಾರೆ. ಪೊಲೀಸರು ನೀಡಿದ ಮಾಹಿತಿಯ ಪ್ರಕಾರ ಈ ಸಿಬ್ಬಂದಿ ಮನೆಯಲ್ಲೂ ಇಲ್ಲ ಅಥವಾ ಅವರ ಹುಟ್ಟೂರಿಗೂ ಹೋಗಿಲ್ಲ. ಅವರ ಮೊಬೈಲ್ಗಳು ಕೂಡ ಸ್ವಿಚ್ ಆಫ್ ಆಗಿವೆಯಂತೆ. ಇವರಲ್ಲಿ 141 ಸಿಬ್ಬಂದಿ ಕುಂಭಮೇಳದ ನಿಮಿತ್ತ ಪ್ರಯಾಗ್ರಾಜ್ನಲ್ಲಿ ನಿಯೋಜನೆಗೊಂಡಿದ್ರಂತೆ. ಆ ನಂತರ ಅವರು ಮತ್ತೆ ಕೆಲಸಕ್ಕೆ ಹಿಂದಿರುಗಲಿಲ್ಲ. ನಾಪತ್ತೆಯಾದ ಎಲ್ಲ ಪೊಲೀಸರಿಗೆ ಪೊಲೀಸ್ ಆಡಳಿತದಿಂದ 2 ಬಾರಿ ನೋಟಿಸ್ ಕೂಡ ಕೊಡಲಾಗಿದೆ. ಆದರೂ ಅವರಿಂದ ಇಲ್ಲಿಯವರೆಗೂ ಯಾವುದೇ ಉತ್ತರ ಬಂದಿಲ್ಲ. ಈ ಸಂಬಂಧ ಹಿರಿಯ ಪೊಲೀಸರು ಉತ್ತರ ಪ್ರದೇಶ ಪೊಲೀಸ್ ಪ್ರಧಾನ ಕಚೇರಿಗೂ ಕೂಡ ಮಾಹಿತಿಯನ್ನ ನೀಡಿದ್ದಾರೆ. ಪೊಲೀಸ್ ಅಧಿಕಾರಿಗಳ ಹೇಳಿಕೆ ಪ್ರಕಾರ ಇಂತಹ ಅನೇಕ ಸಿಬ್ಬಂದಿ ಅನಧಿಕೃತವಾಗಿ ದೀರ್ಘ ರಜೆ ತೆಗೆದುಕೊಳ್ಳುತ್ತಾರೆ ಮತ್ತು ನಂತರ ಹಿಂತಿರುಗುವಾಗ ಗಂಭೀರ ಕಾಯಿಲೆಯ ಪ್ರಮಾಣ ಪತ್ರ ಅಥವಾ ದೊಡ್ಡ ಅಧಿಕಾರಿಯಿಂದ ಪತ್ರವನ್ನು ತರ್ತಾರೆ. ಇದರಿಂದ ಅವರ ಕೆಲಸಕ್ಕೆ ಪ್ರಾರಂಭವಾಗತ್ತೆ ಅಂತ ಒಂದು ಆಪಾದನೆಯೂ ಕೂಡ ಇದೆ. ಇನ್ನು ಮಹಾಕುಂಭಮೇಳದಲ್ಲಿ ಕರ್ತವ್ಯಕ್ಕೆ ಅಂತ ಹೋಗಿದ್ದ ಕಾನ್ಪುರ ಕಮಿಷನರೇಟ್ನ ಸುಮಾರು 161 ಪೊಲೀಸರು ಕಾಣೆಯಾಗಿದ್ದಾರೆ. ಅವರು ಎಲ್ಲಿದ್ದಾರೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಈ ಸುದ್ದಿ ಬಹಳ ಆಘಾತಕಾರಿಯಾಗಿದೆ. ಪೊಲೀಸ್ ಮೂಲಗಳನ್ನು ನಂಬೋದಾದರೆ ಕಾಣೆಯಾದ ಈ ಪೊಲೀಸರು ಈ ವಿಳಾಸದಲ್ಲಿ ಅಥವಾ ಅವರ ಹಳ್ಳಿಗಳಲ್ಲೂ ಕೂಡ ಇಲ್ಲವಂತೆ. ಫೋನ್ಗಳು ಕೂಡ ಸ್ವಿಚ್ ಆಫ್ ಆಗಿದಾವಂತೆ. ಇವರಲ್ಲಿ 41 ಪೊಲೀಸರು ವಿವಿಧ ಕರ್ತವ್ಯಗಳಿಗೆ ಹೋಗಿ ನಾಪತ್ತೆಯಾಗಿದ್ದಾರೆ. ಕುಂಭಮೇಳದಲ್ಲಿ ಕೆಲವರು ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ರು, ಪ್ರಯಾಗ್ರಾಜ್ನಲ್ಲಿ ಕರ್ತವ್ಯವನ್ನ ಮಾಡ್ತಾ ಇದ್ರಂತೆ. VIP ಪ್ರೋಟೋಕಾಲ್ನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು ಅಂತ ತಿಳಿದು ಬಂದಿದೆ. ಇವರೆಲ್ಲ ಎಲ್ಲಿದ್ದಾರೆ ಅಂತ ಇದುವರೆಗೂ ಕೂಡ ಮಾಹಿತಿ ಸಿಕ್ಕಿಲ್ಲ. ಅದು ಎಷ್ಟರ ಮಟ್ಟಿಗೆ ಅಂತಂದ್ರೆ ಬರೋಬ್ಬರಿ 6 ತಿಂಗಳಿನಿಂದ ಈ ಪೊಲೀಸರು ನಾಪತ್ತೆಯಾಗಿದ್ದಾರೆ ಅಂತ ಹೇಳಲಾಗಿದೆ. ಇನ್ನು 39 ಪೊಲೀಸರನ್ನ ಇಲಾಖೆ ಕ್ರಮದ ನಂತರ ಸ್ಥಳಾಂತರಗೊಳಿಸಲಾಗಿದೆ. ಅಂದ್ರೆ ಇಲಾಖೆ ಅವರ ವಿರುದ್ಧ ಕ್ರಮವನ್ನ ಕೈಗೊಂಡಿದೆ ಮತ್ತು ಅವರಿಂದ ಉತ್ತರವನ್ನು ಕೂಡ ಕೇಳಲಾಗಿದೆ. ಪ್ರಯಾಗ್ರಾಜ್ನಲ್ಲಿ ಕರ್ತವ್ಯದ ಸಮಯದಲ್ಲಿ ಅವರ ಕಡೆಯಿಂದ ಯಾವುದೇ ನಿರ್ಲಕ್ಷ್ಯ ಕಂಡು ಬಂದಿದ್ರೆ ಅವರ ವಿರುದ್ಧ ಇಲಾಖಾ ಕ್ರಮ ಜರುಗಿಸಲಾಗುತ್ತೆ ಅಂತಲೂ ಕೂಡ ಹೇಳಲಾಗಿತ್ತು. ಅಲ್ಲದೆ ರಜೆ ತೆಗೆದುಕೊಂಡು ಅಂದಿನಿಂದ ಕೆಲಸಕ್ಕೆ ಮರಳಿದ 34 ಪೊಲೀಸರು ಇದ್ದಾರೆ. ಅವರು ಮನೆಗಳಿಗೆ ನೋಟಿಸ್ಗಳನ್ನು ಕೂಡ ಕಳಿಸಿದ್ದಾರೆ. ಜೊತೆಗೆ ಹುಡುಕಾಟವೂ ಕೂಡ ನಡೆಸಲಾಗ್ತಾ ಇದೆ. ಆದರೂ ಕೂಡ ಇದುವರೆಗೂ ಪತ್ತೆಯಾಗಿಲ್ಲ ಅನ್ನುವಂತಹ ವರದಿ ಬಂದಿದೆ. ಇನ್ನು 141 ವರ್ಷಗಳ ಬಳಿಕ ಕುಂಭಮೇಳ ಜರುಗಿತ್ತು. ಪ್ರಯಾಗ್ರಾಜ್ನಲ್ಲಿ ಕೋಟಿ ಭಕ್ತರು ಬಂದು ಗಂಗಾ ಪವಿತ್ರ ಸ್ನಾನವನ್ನ ಮಾಡಿದ್ರು. 3 ಹಂತದಲ್ಲಿ ಈ ಕುಂಭಮೇಳ ಜರುಗಿತ್ತು. ಆದರೆ ಈ ಕುಂಭಮೇಳಕ್ಕೆ ಕೋಟ್ಯಾಂತರ ಭಕ್ತರು ಬರ್ತಾರೆ ಎನ್ನುವಂತಹ ಅಂದಾಜು ಅಲ್ಲಿನ ಸರ್ಕಾರಕ್ಕೆ ಇರಲಿಲ್ಲ. ಆದ್ದರಿಂದ ಉತ್ತರ ಪ್ರದೇಶ ಸರ್ಕಾರ ತಮ್ಮ ಪೊಲೀಸ್ ಫೋರ್ಸ್ ಅನ್ನ ನಿಯೋಜನೆ ಮಾಡಿತು. ಉತ್ತರ ಪ್ರದೇಶದಲ್ಲಿ ಇಷ್ಟೆಲ್ಲ ಫೋರ್ಸ್ ನಿಯೋಜನೆ ಮಾಡಿದ್ರೂ ಕೂಡ ಅಲ್ಲೋ ಇಲ್ಲೋ ಕಾಲ್ತುಳಿತವಾಯಿತು. ಕಾಲ್ತುಳಿತದಲ್ಲಿ 60ಕ್ಕೂ ಹೆಚ್ಚು ಜನ ಸಾವಿಗೀಡಾದ್ರು. ಆದರೆ ವಿಪಕ್ಷದವರು ಏನ್ ಹೇಳ್ತಾರಂತಂದ್ರೆ
ಉತ್ತರ ಪ್ರದೇಶದಲ್ಲಿ ಆದಂತಹ ಕಾಲ್ತುಳಿತ ಅನೇಕ ಜೀವಗಳು ಹೋಗಿವೆ, 100 ಅಲ್ಲ 1000 ಅಲ್ಲ. ಯಾಕಂತಂದ್ರೆ ಅಲ್ಲಿನ ಒಂದೊಂದು ಘಟನೆಗಳನ್ನ ನೋಡ್ತಾ ಇದ್ರೆ ಅನೇಕ ಸಾವಾಗಿದೆ ಅಂತ ಪತ್ರಕರ್ತರು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಸರ್ಕಾರ ಏನ್ ಹೇಳ್ತಾ ಇದೆ ಅಂತಂದ್ರೆ 100 ಅಂಕಿಯೂ ಕೂಡ ದಾಟಿಲ್ಲ ಸಾವಿನ ಸಂಖ್ಯೆ ಅಂತ ಹೇಳಿ ಕೈ ತೊಳ್ಕೊಂಡ್ಬಿಟ್ಟಿತ್ತು. ಆದ್ರೆ ಈಗ ಅದೇ ಸ್ಥಳದಲ್ಲಿ ಕರ್ತವ್ಯವನ್ನ ಮಾಡ್ತಾ ಇದ್ದಂತಹ 161 ಪೊಲೀಸರು ಈಗ ನಾಪತ್ತೆಯಾಗಿದ್ದಾರೆ. ಅವರು ಎಲ್ಲಿದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಉತ್ತರ ಪ್ರದೇಶ ಸರ್ಕಾರಕ್ಕೆ ಈಗ ಈ ಒಂದು ಪ್ರಕರಣ ತಲೆನೋವಾಗಿ ಪರಿಣಮಿಸಿದೆ. ಮಹಾಕುಂಭ ಮೇಳದಲ್ಲಿ ಪೊಲೀಸರೇ 161 ಜನ ನಾಪತ್ತೆಯಾಗಿದ್ದಾರೆ ಅಂತಂದ್ರೆ ಇನ್ನು ಜನಸಾಮಾನ್ಯರ ಸ್ಥಿತಿ ಏನಾಗಿರಬೇಡ. ಬರೀ ಈಗಾಗಲೇ 40ರಿಂದ 50 ಜನ ಸಾವಿಗೀಡಾಗಿದ್ದಾರೆ ಕಾಲ್ತುಳಿತದಲ್ಲಿ ಅಂತ UP ಸರ್ಕಾರ ವರದಿಯನ್ನ ಕೊಟ್ಟಿದೆ. ಆದರೆ ಈಗ ಹೊರಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಪೊಲೀಸರು ನಾಪತ್ತೆಯಾಗಿದ್ದಾರೆ. ಅವರು ಬದುಕಿದಾರೋ ಇಲ್ಲ ಮತ್ತೆಲ್ಲಿ ಹೋಗಿದಾರೋ ಏನಾಗಿದೆಯೋ ಅನ್ನೋದು ಉತ್ತರ ಪ್ರದೇಶ ಸರ್ಕಾರದ ಪೊಲೀಸರಿಗೂ ಕೂಡ ಮಾಹಿತಿ ಸಿಗದ ರೀತಿಯಲ್ಲಿ ಈ ಒಂದು ಪ್ರಕರಣ ದೊಡ್ಡ ತಲೆನೋವಾಗಿದೆ. ಈ ಪ್ರಕರಣದಿಂದಾಗಿ ಒಂದು ಗೊತ್ತಾಗತ್ತೆ ಉತ್ತರ ಪ್ರದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಹೆಂಗಿದೆ ಅನ್ನೋದು. ಇನ್ನು ಎರಡನೇ ಸೆಗ್ಮೆಂಟ್ನಲ್ಲಿ ಭಾರತದಲ್ಲಿ ವರ್ಷಕ್ಕೆ ಅದೆಷ್ಟು ಜನ ಪೊಲೀಸರು ನಾಪತ್ತೆಯಾಗ್ತಾರೆ, ಯಾವ ರಾಜ್ಯದಲ್ಲಿ ಎಷ್ಟು ಪೊಲೀಸರು ಇದುವರೆಗೂ ನಾಪತ್ತೆಯಾಗಿದ್ದಾರೆ, ಎಷ್ಟು ಪೊಲೀಸರ ಸಾವಾಗಿದೆ ಅನ್ನೋದನ್ನು ಹೇಳ್ತೀವಿ ನೋಡಿ. ಒಟ್ಟು 2020ರಿಂದ 25ರ ಅವಧಿಯಲ್ಲಿ ಭಾರತ ದೇಶಾದ್ಯಂತ ಸುಮಾರು 150ರಿಂದ 200 ಪೊಲೀಸ್ ಸಿಬ್ಬಂದಿ ನಾಪತ್ತೆಯಾಗಿರುವ ಬಗ್ಗೆ ವರದಿಯಾಗಿದೆ. ನಿಖರ ಮಾಹಿತಿ ಇಲ್ಲ ಅಂತಂದ್ರೂ ವಿಕಿಪೀಡಿಯಾದಿಂದ ಈ ಒಂದು ಅಂಕಿಅಂಶವನ್ನು ಹೇಳ್ತಾ ಇದ್ದೀನಿ. ಜೊತೆಗೆ ಹೆಚ್ಚಿನ ನಾಪತ್ತೆ ಪ್ರಕರಣಗಳು ಯಾವ ರಾಜ್ಯದಲ್ಲಾಗತ್ತೆ? ಉತ್ತರ ಪ್ರದೇಶ, ಬಿಹಾರ ಮತ್ತು ಮಹಾರಾಷ್ಟ್ರ. ಉತ್ತರ ಪ್ರದೇಶದಲ್ಲಿ ಯಾಕೆ ಅತಿ ಹೆಚ್ಚು ನಾಪತ್ತೆ ಪ್ರಕರಣಗಳು ಉತ್ತರ ಪ್ರದೇಶದಲ್ಲೇ ಆಗತ್ತೆ? ಇದಕ್ಕೆ ಕಾರಣ ರಾಜ್ಯದ ದೊಡ್ಡ ಜನಸಂಖ್ಯೆ, ವ್ಯಾಪಕವಾದ ಪೊಲೀಸ್ ಇಲಾಖೆ ಮತ್ತು ಹೆಚ್ಚಿನ ಅಪರಾಧ ದರ ಅಂದರೆ ಕ್ರೈಮ್ ರೇಟ್ ಜಾಸ್ತಿ ಆಗಿರೋದ್ರಿಂದ, ಉತ್ತರ ಪ್ರದೇಶದಲ್ಲಿ ಜನಸಂಖ್ಯೆ ಹೆಚ್ಚಿರೋದ್ರಿಂದ, ಉತ್ತರ ಪ್ರದೇಶ ದೊಡ್ಡ ರಾಜ್ಯ ಆಗಿರೋದ್ರಿಂದ, ಅಲ್ಲಿ ಪೊಲೀಸ್ ಸಂಖ್ಯೆ ಕಡಿಮೆ ಆಗಿರೋದ್ರಿಂದ ಇದನ್ನು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಪೊಲೀಸರು ಸಾವಿಗೀಡಾಗ್ತಾ ಇರ್ತಾರೆ, ನಾಪತ್ತೆ ಕೂಡ ಆಗ್ತಾ ಇರ್ತಾರೆ. ಕ್ರೈಮ್ ರೇಟಲ್ಲೂ ನಂಬರ್ 1 ಸ್ಥಾನ ಪಡೆದುಕೊಂಡಿದೆ ಉತ್ತರ ಪ್ರದೇಶ. ಪೊಲೀಸರು ನಾಪತ್ತೆಯಾಗುವಂತಹ ರಾಜ್ಯಗಳ ಪಟ್ಟಿಯಲ್ಲೂ ಕೂಡ ಇದೇ ಉತ್ತರ ಪ್ರದೇಶ ನಂಬರ್ 1 ಸ್ಥಾನವನ್ನು ಪಡೆದುಕೊಂಡಿದೆ. ಇನ್ನು ಎರಡನೇದಾಗಿ ಬಿಹಾರ. ಇಲ್ಲಿ ಕೂಡ ಗಣನೀಯ ಸಂಖ್ಯೆಯಲ್ಲಿ ಪೊಲೀಸರು ನಾಪತ್ತೆಯಾಗುವಂತಹ ಪ್ರಕರಣಗಳು ದಾಖಲಾಗ್ತಾ ಇದ್ದಾವಂತೆ. ಇನ್ನು ಮಹಾರಾಷ್ಟ್ರವೂ ಕೂಡ ಅಷ್ಟೇ. ಮಹಾರಾಷ್ಟ್ರದಲ್ಲಿ ಗುಂಪು ಗಲಭೆಗಳು ಮತ್ತು ಒತ್ತಡದ ಕೆಲಸದ ವಾತಾವರಣದಿಂದಾಗಿ ಕೆಲವೊಂದಿಷ್ಟು ಪ್ರಕರಣಗಳು ವರದಿಯಾಗ್ತಾ ಇದ್ದಾವೆ. ಇನ್ನು 2020-22ರ ಅವಧಿಯಲ್ಲಿ ಸುಮಾರು 4484 ಪೊಲೀಸ್ ಕಸ್ಟಡಿಯಲ್ಲಿ ಸಾವುಗಳು ವರದಿಯಾಗಿವೆ ಮತ್ತು 233 ಜನರು ಎನ್ಕೌಂಟರ್ಗಳಲ್ಲಿ ಸಾವನ್ನಪ್ಪಿದ್ದಾರೆ. ಇದು ಟೈಮ್ಸ್ ಆಫ್ ಇಂಡಿಯಾದ ವರದಿ ಪ್ರಕಾರ. ಇನ್ನು ಬಿಹಾರದಂತಹ ರಾಜ್ಯಗಳಲ್ಲಿ ಗುಂಪು ಗಲಭೆಯಿಂದಾಗಿ ಪೊಲೀಸರ ಸಾವು ಸಂಭವಿಸ್ತಾ ಇರುತ್ತೆ. ಉದಾಹರಣೆಗೆ 2025ರಲ್ಲಿ ಬಿಹಾರದ ಮಂಗೂರ್ನಲ್ಲಿ ASI ಸಂತೋಷ್ ಕುಮಾರ್ ಗುಂಪಿನಿಂದ ಹಲ್ಲೆಗೊಳಗಾಗಿ ಸಾವಿಗೀಡಾಗಿದ್ರು. ಇನ್ನು ಭಯೋತ್ಪಾದಕರ ದಾಳಿ. ಜಮ್ಮು ಮತ್ತು ಕಾಶ್ಮೀರದಂತಹ ರಾಜ್ಯಗಳಲ್ಲಿ ಭಯೋತ್ಪಾದಕ ದಾಳಿಯಿಂದಾಗಿ ಪೊಲೀಸರ ಸಾವು ಪ್ರಕರಣಗಳು ವರದಿಯಾಗ್ತಾ ಇದ್ದಾವೆ. 2025ರ ಏಪ್ರಿಲ್ನಲ್ಲಿ ಪಹಲ್ಗಾಮ್ನಲ್ಲಿ ನಡೆದಂತಹ ದಾಳಿಯಲ್ಲಿ 28 ಮಂದಿ ಸಾವಿಗೀಡಾಗಿದ್ರು. ಇನ್ನು ಕರ್ತವ್ಯದ ಸಮಯದ ಒತ್ತಡದ ಕೆಲಸದ ವಾತಾವರಣ ಮತ್ತು ಕಾನೂನು ಸುವ್ಯವಸ್ಥೆಯ ಸವಾಲುಗಳಿಂದಾಗಿ ಕೆಲವೊಂದಿಷ್ಟು ಪೊಲೀಸರು ಸಾವಿಗೀಡಾಗ್ತಾ ಇದ್ದಾರಂತೆ. ಹೀಗಾಗಿ ಪೊಲೀಸರಿಗೆ ಈಗ ಒತ್ತಡ ಹೆಚ್ಚಾಗಿರೋದ್ರಿಂದಾಗಿ ಅವರು ಕೆಲಸ ನಿರ್ವಹಿಸುವಂತಹ ಕ್ಷಮತೆ ಅಂದರೆ ದಕ್ಷತೆಯನ್ನು ಕಳೆದುಕೊಳ್ತಾಗಿದ್ದಾರೆ ಅಂತ ವರದಿಗಳು ಆಗಾಗ ಹೇಳ್ತಾ ಇರ್ತಾವೆ. ಆದರೆ ಈಗ ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ನಡೆದಂತಹ ಈ ಒಂದು ಘಟನೆ ಅಂದರೆ 161 ಪೊಲೀಸರ ಕಾಣೆ ಪ್ರಕರಣ, ನಾಪತ್ತೆ ಪ್ರಕರಣ ಇಡೀ ದೇಶಾದ್ಯಂತ ಹಲ್ಚಲ್ ಎಬ್ಬಿಸಿದೆ. UP ಯೋಗಿ ಆದಿತ್ಯನಾಥ್ ಸರ್ಕಾರದಲ್ಲಿ ಏನ್ ಆಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾಗಿದೆ. ಮಹಾಕುಂಭಮೇಳಕ್ಕೆ ಆಯೋಜನೆ ಮಾಡಿದಂತಹ ಮಹಾಕುಂಭಮೇಳಕ್ಕೆ ಕರ್ತವ್ಯಕ್ಕೆ ಹೋದಂತಹ 161 ಜನ ಪೊಲೀಸರೇ ಕಾಣೆಯಾಗಿದ್ದಾರಂತಂದ್ರೆ ಎಲ್ಲಿಗೆ ಹೋಗಿದ್ದಾರೆ? 161 ಜನ ಪೊಲೀಸರೇ ಕಾಣೆಯಾಗಿದ್ದಾರೆ. ಐದರ ಅವರು ಕಾಲ್ತುಳಿತಕ್ಕೋ ಅಥವಾ ಜನದಟ್ಟಣೆಯಿಂದಾಗೋ ಅಥವಾ ಏನೋ ಮತ್ತೊಂದು ಮಗದೊಂದು. ಆದರೆ ಮಹಾಕುಂಭಮೇಳದ ನಂತರ ಅಂದರೆ ಮಹಾಕುಂಭಮೇಳದಲ್ಲಿ ಆದಂತಹ ಕಾಲ್ತುಳಿತ ಮತ್ತು ಜನಸಂದಣಿಯಿಂದಾಗಿ ಪೊಲೀಸರೇ ಇಷ್ಟೊಂದು ಪ್ರಮಾಣದಲ್ಲಿ ಕಾಣೆಯಾಗಿದ್ದಾರಂತಂದರೆ ಇನ್ನು ಜನಸಾಮಾನ್ಯರ ಪರಿಸ್ಥಿತಿ ಹೇಗಾಗಿರಬೇಡ. ಇನ್ನೂ ಕೂಡ ಉತ್ತರ ಪ್ರದೇಶದಲ್ಲಿ ಸತ್ತವರ ಹೆಣಗಳನ್ನು ಕೊಡೋದಕ್ಕೂ ಕೂಡ ಹಿಂದೆ ಮುಂದೆ ನೋಡಿತು ಇದೇ UP ಸರ್ಕಾರ. ರಾಷ್ಟ್ರೀಯ ಮಾಧ್ಯಮಗಳು ಇದರ ಬಗ್ಗೆ ವರದಿಯನ್ನು ಬಿತ್ತರಿಸಿದ್ವು. ಆದರೂ ಕೂಡ ಸರ್ಕಾರ ಮೊಂಡುತನವನ್ನು ಬಿಡದೆ ಸರಿಯಾದ ಸಂಖ್ಯೆ ಕೊಡಲೇ ಇಲ್ಲ. ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಕರಣ ಎಲ್ಲಿ ಹೋಗಿ ನಿಲ್ಲತ್ತೆ ಕಾದು ನೋಡಬೇಕಾಗಿದೆ. ಈ ಕುಂಭಮೇಳದಲ್ಲಿ ಕರ್ತವ್ಯಕ್ಕೆ ಅಂತ ಹೋದಂತಹ 161 ಪೊಲೀಸರು ಎಲ್ಲಿ ಹೋದ್ರು? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸನಾತನ.